ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಚಟ್ನಿ ಗುರೆಳ್ಳು ಚಟ್ನಿ ಮಾಡ್ಕೊಳಕತ್ತೀನಿ. ಅದಕ್ಕೆ ನಾನು ಒಂದು ಕಟ್ಟು ಪುದೀನ ತೊಗೊಂಡಿನಿ. ಚಟ್ನಿ ಇನ್ನೂ ಸ್ವಲ್ಪ ಹೆಲ್ದಿ ಆಗಿರ್ಲಂತ ಇದನ್ನ ಸ್ವಚ್ಛಾಗಿ ತೊಳೆದು ಒಂದು ಪ್ಲೇಟಿಗೆ ಹಾಕಿ ಒಣಗಿಸ್ಕೋಬೇಕು. ಬಿಸಿಲೊಳಗಾದ್ರೆ ಒಂದು ದಿನಕ್ಕೆ ಒಣಗಿಬಿಡುತ್ತೆ. ನಾನು ನೆರಳೊಳಗೆ ಒಂದು 4 ದಿನ ಒಣಗಿಸ್ಕೊಂಡಿನಿ. ಈಗ 250 ಗ್ರಾಮ್ ಅಷ್ಟು ಗುರೆಳ್ಳು ತೊಗೊಂಡಿನಿ. ಈಗ ನೋಡಿರಿ 4 ದಿನ ಒಣಗಿದ ಮೇಲೆ ಈ ಥರ ಆಗುತ್ತೆ ಪುದೀನ. ಇವಾಗ ನಾವು ಮೊದಲಿಗೆ ಗುರೆಳ್ಳು ಹುರ್ಕೋಬೇಕು. ಇನ್ನು ಚಟಪಟ ಅನ್ನೋವರೆಗೂ ಹುರ್ಕೋಬೇಕು ಮತ್ತು ಕಲರೂ ಚೇಂಜ್ ಆಗುತ್ತೆ ಸ್ವಲ್ಪ. ನೀವು ಮೊದಲೇ ಸರ ನಮ್ಮ ವಿಡಿಯೋ ನೋಡಾಕತ್ತಿದ್ರಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನಿಮಗೆ ಈ ಥರ ಹೊಸ ಹೊಸ ವಿಡಿಯೋಗಳು ಬರ್ತಿರ್ತಾವೆ. ಈಗ ಹುರಿದಾವು ಗ್ಯಾಸ್ ಆಫ್ ಮಾಡಿಬಿಟ್ಟು ಅದಕ್ಕೆ ಪುದೀನ ಎಲೆ ಹಾಕ್ಕೊಂಡು ಲೀಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಹಂಗೆ ಬಿಡಬೇಕು. ಆವಾಗ ಅದು ಬಿಸಿಗೆ ಇನ್ನೂ ಸ್ವಲ್ಪ ಕ್ರಿಸ್ಪಿ ಆಗುತ್ತೆ ಪುದೀನ ಎಲೆ. ನಮ್ಮ ಉತ್ತರ ಕರ್ನಾಟಕದ ಮನೆಗಳೊಳಗೆ ಈ ಗುರೆಳ್ಳು ಚಟ್ನಿ ಇರಲಾರ್ದ ಅಡುಗೆನ ಮಾಡೋಂಗಿಲ್ಲ. ಇದನ್ನು ರೊಟ್ಟಿ, ಚಪಾತಿ, ಅನ್ನ ಎಲ್ಲದ್ರ ಜೊತೆನೂ ತುಪ್ಪ ಅಥವಾ ಮೊಸರು ಹಾಕ್ಕೊಂಡು ತಿನ್ಬೋದು. ಈಗ ಗುರೆಳ್ಳಿಗೆ ಬೆಳ್ಳುಳ್ಳಿ, ಉಪ್ಪು, ಖಾರ, ಜೀರಿಗೆ ಹಾಕಿ ಇದನ್ನು ನೈಸಾಗಿ ಪೌಡ್ರ್ ಮಾಡ್ಕೊಂಬರ್ಬೇಕು. ನೀವು ಪಲ್ಯಕ್ಕಷ್ಟ ಯೂಸ್ ಮಾಡೋದಿತ್ತಂದ್ರೆ ಬರೀ ಉಪ್ಪು ಹಾಕಿ ಅಷ್ಟನ್ನು ನೀವು ಪೌಡ್ರ್ ಮಾಡಿಟ್ಕೋಬೋದು. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.